शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸುಮನ್ ಕೋಲಾರ್ ಅವರು ಇದ್ದಾರೆ, ಸುರೇಖಾ ರಜಪೂತ್ ಅವರು ಇದ್ದಾರೆ, ಸುಜಾತಾ ಮೇಡಮ್ ಕಳ್ಳಿಮನೆಯವರು ಇದ್ದಾರೆ, ಆಮೇಲೆ ಭಾಗ್ಯಶ್ರೀ ಇದ್ದಾರೆ, ಕಾವ್ಯ ಅಡ್ವೊಕೇಟ್ ಅವರು ಇದ್ದಾರೆ, ಆಮೇಲೆ ದ್ರಾಕ್ಷಾಯಣಿ ಬಿರಾದಾರ್ ಅವರು ಇದ್ದಾರೆ. ಇವತ್ತು ನಾವು ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದ ಉದ್ದೇಶ ಮಳೆಗಾಲ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಇವತ್ತು ಅಥವಾ ಈ ವಾರದಲ್ಲಿ ಈ ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಮತ್ತೆ ಪುನಃ ಸಬ್ಮಿಟ್ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನಮ್ಮ ಒಂದು ರಾಷ್ಟ್ರೀಯ ಮಹಿಳಾ ಒಕ್ಕೂಟವನ್ನ ಮಾಡ್ಕೊಂಡಿದ್ವಿ. ಅಂದ್ರೆ ಇಡೀ ದೇಶದಲ್ಲಿ ಎಷ್ಟು ಮಹಿಳಾ ಸಂಘಟನೆಗಳಿದೆ, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಆ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಒಂದು ಕೋಲಿಷನ್ ಅನ್ನ ಮಾಡಿಕೊಂಡು ಇವತ್ತು ಮಹಿಳಾ ರಿಸರ್ವೇಶನ್ ಬಿಲ್ ಜಾರಿಯಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇದೆ. ಮುಖ್ಯವಾಗಿ ಡಿಲಿಮಿಟೇಷನ್, ಪುನರ್ವಿಂಗಡಣೆ ಏನಿದೆ ಅಲ್ಲ, ಮತಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಜನಗಣತಿಗೆ ಲಿಂಕ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಜಾರಿಯಲ್ಲಿ ತರಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಇದೆ. 106ನೇ ಇವತ್ತು 106ನೇ ಸಲ ನಮ್ದು ಸಂವಿಧಾನ ತಿದ್ದುಪಡಿ ಆಗ್ತಾ ಇದೆ. ಅದಕ್ಕೆ ಬಹಳ ಮಹತ್ವವಾದಂತ ಇದು ತಿದ್ದುಪಡಿ ಆಗಿರೋದ್ರಿಂದ ನಾವೆಲ್ಲ ಮಹಿಳೆಯರು, ದೇಶದಂತ ಎಲ್ಲ ಮಹಿಳಾ ಸಂಘಟನಾಕಾರರು, ಮಹಿಳಾ ಆಕ್ಟಿವಿಸ್ಟ್ ಒಂದು ಆಗ್ರಹದ ಏನಂದ್ರೆ ಮಹಿಳಾ ರಿಸರ್ವೇಶನ್ ಬಿಲ್ಲು ಈ ಹಿಂದೆ ಏನು ಸಬ್ಮಿಟ್ ಆಗಿತ್ತು, ಬಿಲ್ ಪಾಸ್ ಆಗಿದೆ, ಅದನ್ನ ಆಸ್ ಇಟ್ ಈಸ್ ಜಾರಿಯಲ್ಲಿ ತರಬೇಕು, ಮಹಿಳೆಯರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜಕೀಯ ನ್ಯಾಯ ಕೊಡಬೇಕು ಅನ್ನೋದು ನಮ್ದೆಲ್ಲರ ಆಗ್ರಹ ಇದೆ. ಅದಕ್ಕೆ ತಾವು ಎಲ್ಲ ಪತ್ರಕರ್ತರು ಈ ಸಂದೇಶವನ್ನ ತಮ್ಮ ಮೂಲಕ ನಾನು ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಸಹಕಾರ ಕೊಡಬೇಕು, ಹೆಚ್ಚು ರೀತಿಯಾದಂತ ಪ್ರಚಾರವನ್ನ ಕೊಡಬೇಕು ಅಂತ ಹೇಳಿ. ಮುಖ್ಯವಾಗಿ ರಾಜ್ಯದಲ್ಲಿ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಮತ್ತೆ ವಿಮೋಚನಾ, NFIW ಮತ್ತೆ ಸಬಲಾ ಸಂಸ್ಥೆ, ಹೀಗೆ ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ, ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್, ಮತ್ತೆ SC ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಇವರೆಲ್ಲರೂ ಎಂಡರ್ಸ್ ಮಾಡಿದ್ದಾರೆ. ನಾನೇನು ಹೆಸರು ಓದ್ತೀನಲ್ಲ ಅವರೆಲ್ಲರೂ ಎಂಡರ್ಸ್ ಮಾಡಿದ್ದಾರೆ. ಎಲ್ಲ ಮಹಿಳಾ ಬಿಲ್ ಇದನ್ನ ಜಾರಿಯಲ್ಲಿ ಬರಬೇಕು ಅಂತ ಹೇಳಿ. ಆಮೇಲೆ ರಮೇಶ್ ಜಿಗಜಿಣಿ ಅವ್ರಿಗೆ ಕೊಟ್ಟಿದ್ದೀನಿ, ಅದನ್ನ ನಾನು ಗ್ರೂಪಲ್ಲಿ ಹಾಕಿದ್ದೀನಿ, ಅವ್ರ ಫೋಟೋನು ಹಾಕಿದ್ದೀನಿ, ಅವ್ರಿಗೆ ಮದುವೆ ಕೊಟ್ಟಿದ್ದೀವಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ನಾನು ಇದರಲ್ಲಿ ಇರ್ತೀನಿ, ಚರ್ಚೆ ನಂದು ಒಂದು ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ BR ಪಾಟೀಲ್ ಶಾಸಕರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಆಮೇಲೆ MY ಪಾಟೀಲ್ ಅವರು, ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಅರುಂಧತಿ ನಾಗ್ ಕಲಾವಿದರು, ಮರಳು ಸಿದ್ದಯ್ಯ, ಹೀಗೆ ಸಾಕಷ್ಟು ಮಹಿಳೆಯರು ಮತ್ತೆ ಮಹನೀಯರು ಮತ್ತೆ ಸಾಹಿತಿಗಳು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ರಾಷ್ಟ್ರೀಯ ಮಹಿಳಾ ಒಕ್ಕೂಟದ ಸದಸ್ಯರಾದ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇದೆ. ಆಮೇಲೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ಸ್, ಅದಕ್ಕೆ ಆಮೇಲೆ ಇಂಡಿಯನ್ ಸಲೀನ್ ಥಾಮಸ್ ಅಂತ ಇದ್ದಾರೆ, ಇಂಡಿಯನ್ ಕ್ರಿಶ್ಚಿಯನ್ ಮೂವ್ಮೆಂಟ್, ಸಬಲಾ ಸಂಸ್ಥೆ ಇದೆ, ಸ್ಟೂಡೆಂಟ್ ಕ್ರಿಶ್ಚಿಯನ್ ಸಿಲ್ಲಾ ಇದ್ದಾರೆ, ವಿಮನ್ ಆಶಾ ರಮೇಶ್ ಇದ್ದಾರೆ ವಿಮೋಚನಾ ಸಂಸ್ಥೆಯಿಂದ. ಈ ಒಂದು ಬಿಲ್ ಬಹಳ ಕ್ರಾಂತಿಕಾರಿ ಅಂತ ಒಂದು ನಿರ್ಧಾರ ನಮ್ಮ ದೇಶದಲ್ಲಿ ಆಗುತ್ತೆ. ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನ ಸರ್ಕಾರ ತಗೋಬೇಕು ಅದಕ್ಕೆ ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಇವತ್ತ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 75 ವರ್ಷ ಆಗಿದ್ರು ಕೂಡ ಮಹಿಳಾ ಮೀಸಲಾತಿ ಸಂಬಂಧಿ ಎಷ್ಟೋ ಸ್ವಲ್ಪ ನಾವು ದೆಹಲಿ ಚಲೋ ಕಾರ್ಯಕ್ರಮ ಮಾಡಿವ, ಮತ್ತು ಅಲ್ಲಿ ಒಕ್ಕೂಟ ಮಾಡ್ಕೊಂಡಿವು. ಈ ಒಕ್ಕೂಟಕ್ಕೂ ಅರ್ಥ ಇಲ್ಲಾರ್ದಾಗ ಇವತ್ತಿನ ದಿವಸ ಯಾವ ರಾಜಕೀಯ ಪಕ್ಷದವ್ರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಇದ್ರೊಳಗೆ ನಾವು ಮೆನ್ಷನ್ ಮಾಡಿವು, ಎಲ್ಲರ ಮಹಿಳೆಯರು ಸೇರಿ ನಮ್ಮ ಕರ್ನಾಟಕದೊಳಗಂತೂ ಬರೀ 4% ಅಷ್ಟೇ ಮಹಿಳೆಯರಿಗೆ ಅವ್ರು, ಯಾಕಂದ್ರೆ ಇಲೆಕ್ಷನ್ ಸಂದರ್ಭ ಒಳಗೂ ತಮ್ಮದೇ ಹತ್ತ ಸಾಧಿಸ್ಕೊತಾರ. ಮತ್ತು ನಮ್ಮ ದೇಶದ ಸಂವಿಧಾನ ಪ್ರಕಾರ 2011ಕ್ಕೆ ಜನಗಣತಿ ಆಗಿದ್ದು 2021ಕ್ಕೆ ಜನಗಣತಿ ಆಗ್ಬೇಕಾಗಿತ್ತು. ಆದ್ರೆ ನಾವು ನಮ್ಮ ಇಚ್ಛಾಶಕ್ತಿಯಿಂದ ಅದು ಇವತ್ತಿಗೆ 5 ವರ್ಷ ಡಿಲೇ ಆಗ್ಯದ ಜನಗಣತಿಗೂ. ಮತ್ತು ನಮ್ಮ ಮುಖ್ಯ ಉದ್ದೇಶ ಏನದ ಇದರದು ಅಂದ್ರ ಈ ಚಳಿಗಾಲ ಅಧಿವೇಶನ ಒಳಗ 33% ಮೀಸಲಾತಿ ಏನದ ಕಡ್ಡಾಯವಾಗಿ ಜಾರಿ ಆಗ್ಲೇಬೇಕು. ಯಾಕಂದ್ರೆ ಮಹಿಳೆಯರ ಪರವಾಗಿ ಬಹಳಷ್ಟು ಮಾತಾಡ್ತಾರ, ಆದ್ರೆ ಕೃತಿ ಒಳಗೆ ತಗೊಂಡು ಬರುವತ್ನಾಗ ಮಾತ್ರ ಹಿಂಗಡೆ ಆಗ್ತದ. ನಮ್ಮ ದೇಶದ ಅರ್ಧದಷ್ಟು ಮಹಿಳೆಯರಿದ್ವಿ ನಾವು, ನಮ್ಗೆ ಏನದ ನ್ಯಾಯ ಸಿಗಬೇಕು. ಇವತ್ತಿನ ದಿವಸ ಇಡೀ ದೇಶ ತುಂಬಾ ಏನ್ ಮಹಿಳೆಯರದು ಅದು ಒಕ್ಕೂಟ, ಏನ್ ಈಗ ಮಲ್ಲಮ್ಮ ಹೇಳೋರು ಏನ್ ಹೇಳ್ಯಾರ ಅದು ಒಕ್ಕೂಟ ಮಾಡ್ಕೊಂಡಿವಲ್ಲ,
ಆ ಒಕ್ಕೂಟದ ಪ್ರಕಾರ ಇವತ್ತಿನ ದಿವಸ ನಾವು ಪೋಸ್ಟರ್ ಬಿಡುಗಡೆ ಮಾಡುವುದು, ಸಿಗ್ನೇಚರ್ ಕ್ಯಾಂಪೇನ್ ಮಾಡುವುದು ಮತ್ತು ನಾಳೆ ಫ್ರೀಡಮ್ ಪಾರ್ಕ್ ಒಳಗೆ ಏನದ ನಮ್ಮ ಧರಣಾ ಅದ ಒಂದ್ ದಿವ್ಸದಿಂದ. ಅದೇ ರೀತಿಯಿಂದ ಪ್ರತಿಯೊಂದು ಇದ್ರೊಳಗೂ ಈ ಸರ್ತಿ ಏನದ ನಾವು ನಿಷ್ಠುರವಾದಂತ ಒಂದು ಸ್ಟೆಪ್ ತಗೊಂಡು ಎಲ್ಲಾರು ಮಹಿಳೆಯರು ಎಲ್ಲಾರು ಒಂದಾಗಿ ಹೋರಾಟಕ್ಕೆ ಮುಂದಾಗಿ ನಂತರ ಹಂಗ ಎಲ್ಲಾ ಮಹಿಳೆಯರು ಅಷ್ಟೇ ಇಲ್ಲ, ಎಲ್ಲಾರು ನಮ್ಗೆ ಬೆಂಬಲ ಕೊಟ್ಟಾರ. ವಕೀಲರ ಅದಾರ, ಪ್ರಗತಿಪರ ಚಿಂತಕರ ಅದಾರ ಮತ್ತು ಎಲ್ಲಾರು ಇದಕ್ಕ ಬೆಂಬಲ ಕೊಟ್ಟಾರ. ಆದ ಕಾರಣ ಏನದ ನಾವು ಇವತ್ತಿನ ದಿವಸ ಪ್ರೆಸ್ ಮೀಟಿಂಗ್ ಕರೆದು ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿರ್ತೀವಿ, ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಈ ಅಧಿವೇಶನ ಒಳಗೆ ಕಡ್ಡಾಯವಾಗಿ 33% ಮೀಸಲಾತಿ ಜಾರಿ ಆಗಲೇಬೇಕು ಅನ್ನೋದು ನಮ್ಮ ಹಠ. ಮತ್ತೆ 21 ಇದು ಜುಲೈ 21ರಂದು ರಾಜಭವನ ಚಲೋ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ. ಎಲ್ಲ ಪ್ರಗತಿಪರ ಹೋರಾಟಗಾರರು ಏನಿದಾರ ಅವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಾಳೆ 21 ನಾಳೆ ಫ್ರೀಡಮ್ ಪಾರ್ಕ್ ಒಳಗೆ ರಾಜಭವನ್ ಚಲೋ ಇದೆ. ಪೋಸ್ಟರ್ ಬಿಡುಗಡೆ ಮಾಡ್ತೀವಿ. ಮೇಡಮ್ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ಆಗಲೇಬೇಕು, 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 ಮಹಿಳಾ ಮೀಸಲಾತಿ ಜಾರಿ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮಹಿಳಾ ಮೀಸಲಾತಿ ಜಾರಿ ಆಗಲೇಬೇಕು. ನಾವು ಬಿಜಾಪುರಿಂದ ಹೊರಟಿಲ್ರಿ. ಇದು ಬಿಲ್ ಎಂದ್ ಸಬ್ಮಿಟ್ ಆಗ್ತಂತ ಗೊತ್ತಾಗ್ತಲ್ಲ ಅವತ್ ಮತ್ತೊಂದ್ ದಿನ ಅದ ಲೋಕಭವನ್ ಅಲ್ಲಿ ಲೋಕಲ್ದವ್ರು ಮಾಡಾಕತ್ತಾರ ಬೆಂಗಳೂರೊಳಗ. ಮತ್ತೊಂದ್ಸಲ ಇದು ಬಿಲ್ ಯಾವತ್ ಸಬ್ಮಿಟ್ ಆಗ್ತದಂತ ಗೊತ್ತಾಗ್ತಲ್ಲ ಡೇಟ್, ಅವತ್ ಮತ್ತೊಂದ್ಸಲ ಮಾಡ್ತಾ ಇದ್ದಾರೆ. ನಮ್ ಜನವಾದಿ ಮಹಿಳಾ ಸಂಘಟನೆ ಕಡೆಯಿಂದ ಒಂದು 35 ಜನ ಹೊಂಟಾರ ಇಲ್ಲಿ ಬಿಜಾಪುರಿಂದ ಬಿಜಾಪುರದಿಂದ. ಹೊರಟಿದ್ದಾರೆ.